ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಬ್ಯಾಂಗ್ಳೂರು ಎಡಿಷನ್ನಲ್ಲಿ GBA ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ. ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು. ನೀವು ಬ್ರೌಸರಲ್ಲಿ ಸಂಯುಕ್ತ ಕರ್ನಾಟಕ ಈ ಪೇಪರ್ ಅಂತ ಕೊಟ್ಬಿಟ್ಟು ಅಲ್ಲಿ ಬ್ಯಾಂಗ್ಳೂರು ಎಡಿಷನ್ ನೀವು ಆಯ್ಕೆ ಮಾಡ್ತು ಅಂತಂದರೆ ಅಲ್ಲಿ ಬರುತ್ತೆ ಅದು GBA ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನು ಬಂದಿದೆ ಅಂತಂದ್ಬಿಟ್ಟು. ಸೊ ಎಲ್ಲ ಆಸ್ಪಿರೆಂಟ್ಸು ಎಲ್ಲ ನ್ಯೂಸ್ ಪೇಪರ್ನ ತುಣ್ಕನ್ನು ಓದ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನನಗೆ ಕೆಲವೊಂದು ಭಾಳ ಪ್ರಮುಖವಾದಂಥ ಸುದ್ದಿಗಳು ಅಂತ ಅನಿಸಿದ್ರೆ ಅದು ನ್ಯೂಸ್ ಪೇಪರ್ ಸುದ್ದಿ ಆದರೂ ನಿಮ್ಗೆ ಹೇಳೋ ಪ್ರಯತ್ನ ಅಂತ ನಾನು ಮಾಡೇ ಮಾಡ್ತೀನಿ. ನೋಡಿ, ಇಲ್ಲಿ ಈಗಾಗಲೇ ಮಾಹಿತಿ ಇರೋ ಹಾಗೆ ಈ ಚುನಾವಣಾ ಆಯೋಗದ ಆಯುಕ್ತರು ಏನು ಮಾಡಿದರೆ, ಜೂನ್ ಮಾಹೆಯಲ್ಲಿ ಅಂದರೆ 14ನೇ ತಾರೀಕಿಂದ 26 ಅಥವಾ 24ನೇ ತಾರೀಕು ಒಳಗಡೆ ನಾವು ಹೇಗಾದರೂ ಒಂದು ಡೇಟಿನ ಡಿಕ್ಲೇರ್ ಮಾಡೇ ಮಾಡ್ತೀವಿ, ಏಕೆಂದರೆ ನಾವು ಮತ್ತೆ ಅದನ್ನು ಡಿಲೇ ಮಾಡಲಿಕ್ಕಾಗಲ್ಲ ಅಂತ ಒಂದು ಕಡೆ ಅವ್ರು ಹೇಳಿದ್ದಾರೆ. ಈಗ ಸರ್ಕಾರದವ್ರು ಏನು ಮಾಡ್ತಾರೆ ಅಂತಂದರೆ, ಹೇಗಾದರೂ ಮಾಡಿ ನಾವು ಈ GBA ಎಲೆಕ್ಷನ್ಸನ್ನು 3 ತಿಂಗಳು ಪೋಸ್ಟ್ಪೋನ್ ಮಾಡಬೇಕು, ಮುಂದೂಡಬೇಕು ಅಂತ ಸಜ್ಜಾಗ್ತಾ ಇದ್ದಾರೆ. ಈಗ ಸಜ್ಜಾಗಲಿಕ್ಕೆ ಏನು ಮಾಡಬೇಕು? ಸುಮ್ಮನೆ ಮೀಟಿಂಗ್ ಎಲ್ಲ ಮಾಡಲಿಕ್ಕಾಗತ್ತಾ? ಸುಪ್ರೀಂ ಕೋರ್ಟ್ ಒಂದು ಕಡೆ ಆರ್ಡರ್ ಪಾಸ್ ಆಗಿದೆ, GBA ಎಲೆಕ್ಷನ್ ಬೇಗ ಮುಗಿಸಿ ಮಾಡಿ ಅಂತ ಅಂದ್ಬಿಟ್ಟು. ಈಗ ಸರ್ಕಾರ ಅದನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತ ಏನು ಮಾಡಬೇಕು, ಅಟ್ ದ ಸೇಮ್ ಟೈಮ್ ಅಗೇನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಗೌರ್ಮೆಂಟ್ಸ್ ಎಲ್ಲ. ಈಗ 3 ತಿಂಗಳು ಹೇಗಾದರೂ ಮಾಡಿದ್ದನ್ನು ಮುಂದೂಡಲಿಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಕ್ಕೆ ಈ ಸಿದ್ಧತೆಯನ್ನು ಮಾಡ್ತಾ ಇದೆ ಅನ್ನಲಿಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ಕ್ವಿಕ್ಕಾಗಿ ಎಲ್ಲವನ್ನು ಹೇಳಿ ಮುಗಿಸ್ಬಿಡ್ತೀನಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ ಕೇಸ್ 3 ಮಂತ್ಸ್ ಮುಂದೆ ಹೋಯಿತು ಅಂತಂದರೆ ಅಟ್ಲೀಸ್ಟು ಏನು ನೇಮಕಾತಿ ಸೂಚನೆಯನ್ನು ಮಾಡಬೇಕು ಅಂತ ಇವರು ಪ್ಲ್ಯಾನ್ ಮಾಡಿದರು ಅಥವಾ ಹೇಳ್ತಾ ಬಂದಿದ್ದಾರೆ ಕಳೆದ ಸಾಕಷ್ಟು ತಿಂಗಳುಗಳಿಂದ, ಅದನ್ನಾದರೂ ಮಾಡಲಿ ಅಂತ. ಇನ್ ಕೇಸ್ ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತಕ್ಕಂಥ ಒಳ್ಳೆಯ ಉದ್ದೇಶ ಇದ್ದರೆ ಇದಕ್ಕೊಂದು ಅರ್ಥ 3 ತಿಂಗಳು ಮುಂದೆ ಹೋಗಲಿಕ್ಕೆ. ಇಲ್ಲ ಅವ್ರದ್ದು ಬೇರೆ ಏನಾದರೂ ಅಜೆಂಡಾ ಇಟ್ಕೊಂಡು ವಿದ್ಯಾರ್ಥಿಗಳ ಲೈಫಲ್ಲಿ ಮತ್ತೆ ಆಟ ಆಡಲಿಕ್ಕೆ ಅಥವಾ ಇನ್ನೊಂದೇನೋ ಅವ್ರ ಸ್ವಾರ್ಥಕ್ಕೆ ಉದ್ದೇಶ ಇಟ್ಕೊಂಡು ಪೋಸ್ಟ್ಪೋನ್ ಮಾಡ್ತು ಅಂತಂದರೆ ದೆರ್ ಇಸ್ ನೋ ಎನಿ ಮೀನಿಂಗ್ ಅಟ್ ಆಲ್. ಯಾವುದೇ ಥರದ ಒಂದು ಅರ್ಥ ಇರಲ್ಲ ಇದಕ್ಕೆ. ಪೋಸ್ಟ್ಪೋನ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟಲ್ಲಿ ತುಂಬ ಕಷ್ಟ ಇದೆ ಪೋಸ್ಟ್ಪೋನ್ ಮಾಡೋದು. ಈಗ ಒಂದು ಸಲ ಡೈರೆಕ್ಷನ್ಸ್ ಪಾಸ್ ಮಾಡಬೇಡ ಸುಪ್ರೀಂ ಕೋರ್ಟ್, ಆದರೂ ತಯಾರಿಯನ್ನು ಮಾಡ್ತಿದ್ದಾರೆ. ಒಂಚೂರು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಡೋಣ ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ಎಲ್ಲ. ಒಂದು 10 ನಿಮಿಷ ಟೈಮ್ ಇದ್ದರೆ ಸ್ಯಾಕ್ರಿಫೈಸ್ ಮಾಡಿ ವಿಡಿಯೋಗೆ. GBA ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲಿಕ್ಕೆ ದಿನಾಂಕ ನಿಗದಿ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಸೂಚಿಸಿರುವ ಬೆನ್ನಲ್ಲೇ ಇನ್ನಷ್ಟು ಕಾಲಾವಕಾಶವನ್ನು ಕೋರಲಿಕ್ಕೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಈಗ ಜೂನ್ ಮಾಹೆಯಲ್ಲಿ ಮಾಡಿ ಅಂತ ಅವ್ರು ಹೇಳಿದರು. ಇಲ್ಲ, ಸದ್ಯಕ್ಕಲ್ಲಿ ಬೇಡ, ಅದರಿಂದ ಇನ್ನೊಂದು 3 ತಿಂಗಳು ಹೋಗೋಣ ಅಂತ ಅಂದ್ಬಿಟ್ಟು ಈಗ ಇವರು ಸಜ್ಜಾಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ. ನೋಡಿ, ಇಲ್ಲಿ ಗ್ರೇಟರ್ ಬ್ಯಾಂಗ್ಳೂರು ಪ್ರಾಧಿಕಾರ GBA ವ್ಯಾಪ್ತಿಯ ಪಂಚ ನಗರ ಪಾಲಿಕೆಗಳಿಗೆ ಜೂನ್ ವೇಳೆಗೆ ಚುನಾವಣೆ ನಡೆಸಲಿದ್ದು, ಇದಕ್ಕಾಗಿ ಜೂನ್ 24ರ ಒಳಗೆ ಒಂದು ದಿನಾಂಕವನ್ನು ನಿಗದಿ ಮಾಡುವಂತೆ ಸೂಚಿಸಿರತಕ್ಕಂಥ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಒಂದು ವೇಳೆ ಈ GBA ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದ್ದಲ್ಲಿ ತಾವೇ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಘೋಷಣೆಯನ್ನು ಮಾಡುತ್ತಿದ್ದಂತೆಯೇ ಚುನಾವಣೆ ಮುಂದೂಡಲು ಸರ್ಕಾರದ ಮಟ್ಟದಲ್ಲಿ ಸದ್ದಿಲ್ಲದೆ ಪ್ರಯತ್ನಗಳು ನಡೀತಾವೆ ಎಂಬ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇವೆ. ಸುಮ್ಮನೆ ಡಿಸ್ಕಸ್ ಏನೂ ಆಗದೆ ಹಿಂಗೆಲ್ಲ ಮಾಹಿತಿ ಲೀಕ್ಔಟ್ ಆಗಲ್ಲ, ಏನೋ ಮಾಡ್ತಾಯಿದ್ದಾರೆ ಅವರು. ಯಾಕೆಂದರೆ ಕೋರ್ಟ್ ಡೈರೆಕ್ಷನ್ಸ್ ಪಾಸ್ ಮಾಡೋದನ್ನು ಆಯುಕ್ತರು ಏನು ಮಾಡಬೇಕು, ಇಮಿಡಿಯೇಟು ಸ್ಟೇಟ್ ಗೌರ್ಮೆಂಟ್ಗೆ ಕೋರ್ಟ್ ಏನು ಹೇಳಿದೆ ಅದನ್ನು ಇವ್ರಿಗೆ ಹೇಳಬೇಕಾಗುತ್ತೆ. ಇವ್ರಿಗೆ ಬೇರೆ ದಾರಿ ಇಲ್ಲ. ಅವರು ಯಾವ ಡೇಟ್ ಹೇಳ್ತಾರೆ ಅಷ್ಟರೊಳಗಡೆ ಒಂದು ಡೇಟ್ ಡಿಕ್ಲೇರ್ ಮಾಡಿ ಡಿಸ್ಕಸ್ ಮಾಡಿ ಗೌರ್ಮೆಂಟು ಮತ್ತೆ ಅವ್ರು ತಿಳಿಸ್ಬೇಕು ಆಯುಕ್ತರಿಗೆ. ಇಲ್ಲ ಅಂತಂದರೆ ಯಾವ ಕೋರ್ಟ್ ಹೇಳಿದೆ ಅದೇ ಕೋರ್ಟ್ ಮೊರೆ ಹೋಗಬೇಕು. ಏನಾದರೂ ಇನ್ನೊಂದು 3 ತಿಂಗಳು ಪೋಸ್ಟ್ಪೋನ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಹೀಗಿದೆ ಈಗ ಸಮಸ್ಯೆ ಇಲ್ಲಿ. GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರ ಮೂಲಕ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ಅವರಿಗೆ ಮಳೆಗಾಲದ ಕಾರಣ ಮುಂದಿನ 3 ತಿಂಗಳು ಚುನಾವಣೆ ಮುಂದೂಡಲು ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಮಳೆಗಾಲ ಅಂತಕ್ಕಂಥ ರೀಸನ್ಸನ್ನು ಇಟ್ಕೊಂಡು 3 ತಿಂಗಳು ಪೋಸ್ಟ್ಪೋನ್ ಮಾಡಲಿಕ್ಕೆ ಈ ಸಿದ್ಧತೆಯಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬಿಟ್ಟು ಅನ್ನಲಿಕ್ಕೆ ಒಂದು ಸುದ್ದಿ ಇದು ಈಗ ಬರ್ತಾ ಇರುವಂಥದ್ದು. ಈಗ ನೆಕ್ಸ್ಟು, ಆದರೆ ಈ ಮನವಿಗೆ ಸ್ಪಂದಿಸಿದ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಜೂನ್ 24ರ ಒಳಗೆ ಚುನಾವಣೆ ನಡೆಸಬೇಕಾಗಿದೆ. ನ್ಯಾಯಾಲಯದ ಆದೇಶದಂತೆ ಚುನಾವಣೆಯನ್ನು ಪೂರ್ಣಗೊಳಿಸುತ್ತೇವೆ ಎಂಬ ನಿಲುವನ್ನು ಆಯೋಗ ಕಟ್ಟುನಿಟ್ಟಾಗಿ ವ್ಯಕ್ತಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇದು ಸುಪ್ರೀಂ ಕೋರ್ಟ್ರೇ ಆರ್ಡರ್ ಆಗಿದೆ ಡೈರೆಕ್ಷನ್ಸು, ಹಾಗಾಗಿ ನಾವು ಇದಕ್ಕೆ ಎಗೇನ್ಸ್ಟಾಗಿ ಬಿಹೇವ್ ಮಾಡಲಿಕ್ಕಾಗಲ್ಲ. ಅವ್ರೇನು ಹೇಳಿದ್ರೆ ಜೂನ್ 24 ಒಳಗಡೆ ಹೇಗಾದರೂ ಒಂದು ಎಕ್ಸಾಕ್ಟ್ ಡೇಟನ್ನು ನಾವು ಡಿಕ್ಲೇರ್ ಮಾಡಿ ಈ ಚುನಾವಣೆ ಕಂಪ್ಲೀಟ್ ಮಾಡಲೇಬೇಕು ಅಂತಕ್ಕಂಥ ಒಂದು ರೂಲ್ ಇದೆ ಅಲ್ಲಿ, ಆ್ಯಸ್ ಪರ್ ಕೋರ್ಟು ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದರೂ ಕೂಡ ಈಗ ಸರ್ಕಾರದವರು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಕಾನೂನು ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಹೇಗಾದರೂ ಮಾಡಿ 3 ತಿಂಗಳು ಇದನ್ನು ಮುಂದೆ ಹಾಕಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹೇಳಿದ್ದಾರೆ. ನೋಡಿ, ಇಲ್ಲಿ ಕಾನೂನು ತಜ್ಞರ ಜೊತೆ ಚರ್ಚೆ. ನೋಡಿ, ಇಲ್ಲಿದೆಯಲ್ಲ ಬಾಟಮಲ್ಲಿ. ಪ್ರಸ್ತುತ GBA ಚುನಾವಣೆ ವಿಷಯದಲ್ಲಿ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡುದರಿಂದ ಈಗಾಗಲೇ ಆತಂಕ ಆಗಿರ್ತಕ್ಕಂಥ ಸರ್ಕಾರ ಬೇರೆ ದಾರಿ ಇಲ್ಲ, ಸುಪ್ರೀಂ ಕೋರ್ಟ್ ಮೊರೆ ಹೋಗಲೇಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ಪ್ರಮುಖ ಸಚಿವರು ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ನಡೆಸಿ GBA ಚುನಾವಣೆ 3 ತಿಂಗಳು ಮುಂದೂಡಲು ಅವಕಾಶವನ್ನು ನೀಡುವಂತೆ ಅರ್ಜಿ ಸಲ್ಲಿಸುವ ಬಗ್ಗೆ ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ನಡೀತಾ ಇದೆ ಈಗ ಇದು.
ಸೊ ಈ ಹಿನ್ನೆಲೆಯಲ್ಲಿ ವಕೀಲರ ತಂಡ ದೆಹಲಿಗೆ ತೆರಳಿ ಸೋಮವಾರ ಸುಪ್ರೀಂ ಕೋರ್ಟ್ ಮುಂದೆ ಸೆಪ್ಟೆಂಬರ್ವರೆಗೂ ಕಾಲಾವಕಾಶ ನೀಡುವಂತೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಸೊ ಮನವಿ ಸಲ್ಲಿಸಿದ್ದಾರೆ, ಬಟ್ ಸುಪ್ರೀಂ ಕೋರ್ಟ್ ಎಷ್ಟರ ಮಟ್ಟಿಗೆ ಆ ಮನವಿಯನ್ನು ಪುರಸ್ಕಾರ ಮಾಡುತ್ತೋ ಇಲ್ಲ ತಿರಸ್ಕಾರ ಮಾಡುತ್ತೋ, ನಾವು ಮುಂಚೆ ಏನು ಹೇಳಿದ್ವಿ ಅದ್ರ ಪ್ರಕಾರ ನೀವು ಬೇಗ ಬೇಗ ಮುಗಿಸಿ ಅಂತ ಹೇಳುತ್ತೋ ಗೊತ್ತಿಲ್ಲ. ಬಟ್ ಇವರಂತೂ ಈಗ 3 ತಿಂಗಳು ಹೆಂಗಾರು ಮಾಡಿ ಪೋಸ್ಟ್ಪೋನ್ ಮಾಡಲಿಕ್ಕೆ ಸೊ ಏನೆಲ್ಲ ಸಜ್ಜಾಗಬೇಕು, ಸಿದ್ಧತೆ ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ಆ ರಾಜ್ಯ ಸರ್ಕಾರದ ಲಾಯರ್ಸ್ ಅಂತ ವಕೀಲರು ಅಂತ ಹೇಳಿದ್ರೆ ಅವರ ಒಂದು ಸಹಾಯದೊಂದಿಗೆ. ಸೊ ನೆಕ್ಸ್ಟು ನೋಡಿ, ಇಲ್ಲೊಂದಷ್ಟು ಅಪ್ಡೇಟ್ಸ್ ಇದೆ. ಈಗಾಗಲೇ ಸಿದ್ಧತೆ ಅಂತ ಇದೆ. ಈಗ ಇದು ಐ ಥಿಂಕ್ ಚುನಾವಣಾ ಆಯೋಗದ ಕತೆ. ಇದು ಒಂದು ವೇಳೆ ಸುಪ್ರೀಂ ಕೋರ್ಟ್ ಕಾಲಾವಕಾಶ ನೀಡದೇ ಇದ್ದಲ್ಲಿ ಚುನಾವಣೆ ನಡೆಸಲಿಕ್ಕೆ ಸಿದ್ಧವಾಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತುರ್ತು ಸಭೆಯನ್ನು ಕಂಡಕ್ಟ್ ಮಾಡಿ ಅಧಿಕಾರಿಗಳಿಗೆ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದ್ದಾರೆ. ಇನ್ ಕೇಸ್ ಸುಪ್ರೀಂ ಕೋರ್ಟ್ ಇದನ್ನು ಕಾಲಾವಕಾಶ ನೀಡದೇ ಇದ್ದರೆ, ಈಗ ಸರ್ಕಾರದವರು ಪೋಸ್ಟ್ಪೋನ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇನ್ ಕೇಸ್ ಸುಪ್ರೀಂ ಕೋರ್ಟು ಅವರ ಒಂದು ಮನವಿಯನ್ನು ತಿರಸ್ಕಾರ ಮಾಡದೇ ಆದರೆ ಇಮಿಡಿಯೇಟ್ ಮಾಡಲೇಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ ಮಹೇಶ್ವರ ರಾವ್ ಅವರು. ಸೊ ಹಾಗಾಗಿ JBA ವ್ಯಾಪ್ತಿಯಲ್ಲಿ ಈಗಾಗಲೇ ಚುನಾವಣಾ ಕಾರ್ಯಚಟುವಟಿಕೆಗಳು ಆರಂಭವಾಗಿದ್ದು RO, ARO ಹಾಗೂ BLOಗಳ ನಿಯೋಜನೆ ಪ್ರಕ್ರಿಯೆಗೂ ಸಿದ್ಧತೆಗಳು ನಡೀತಾ ಇವೆ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ಒಂದು ಕಡೆ. ಇನ್ನು ನೆಕ್ಸ್ಟು ಸುಪ್ರೀಂ ಆದೇಶ ಮುಂದೂಡಿಕೆ ಅಸಾಧ್ಯ ಅಂತ ಇದೆ. ಸೊ ಏನಿದು, ವಾಟ್ ಇಸ್ ದಾಟ್? ಇದು ಆಗಿದರೆ BBMPಯಲ್ಲಿ ಚುನಾಯಿತ ಸದಸ್ಯರ ಅಧಿಕಾರಾವಧಿ 2020 ಸೆಪ್ಟೆಂಬರ್ಗೆ ಅಂತ್ಯಗೊಂಡಿತ್ತು ಅಂತ. ಎಸ್, BBMPಯ ಚುನಾಯಿತ ಸದಸ್ಯರ ಅಧಿಕಾರಾವಧಿ 2020 ಸೆಪ್ಟೆಂಬರ್ಗೆ ಅವ್ರದ್ದು ಎಂಡ್ ಆಗಿತ್ತು. ಅದೇ ಸಂದರ್ಭದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಸಲಿಕ್ಕೆ ಸರ್ಕಾರ ಮಾಡಲಿಲ್ಲ ಅಂತ. ಆ್ಯಕ್ಚುಲಿ ಮಾಡಬೇಕಿತ್ತು, ಬಟ್ ಕರೋನಾ ಅಂತಕ್ಕಂಥ ಮಹಾಮಾರಿ ಇದ್ದಂಥ ಸಂದರ್ಭ ಅದು. ಬಟ್ ಎಲೆಕ್ಷನ್ ಕಂಡಕ್ಟ್ ಮಾಡಲಿಲ್ಲ. ಸೊ ಅವಾಗೇನಾಯಿತು, ನಂತರ ವಾರ್ಡ್ ಪುನರ್ವಿಂಗಡಣೆ ಹಿನ್ನೆಲೆಯಲ್ಲಿ ಚುನಾವಣೆ ಮುಂದೂಡಲಾಯಿತು. ಇದನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ ಪಕ್ಷದ ಮಾಜಿ ಸದಸ್ಯರು ಹೈಕೋರ್ಟ್ ಮೊರೆ ಹೋಗ್ತಾರೆ. ನಂತರ ಈ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಕೆಲ ತಿಂಗಳ ಹಿಂದೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಜೂನ್ 30 ಒಳಗೆ ಚುನಾವಣಾ ಪ್ರಕ್ರಿಯೆ ನಡೆಸಿ ಎಂದು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿತ್ತು. ಸೊ ಕೆಲವೊಂದು ವಿಷಯಗಳನ್ನು ಅದು ಅಕ್ಸೆಪ್ಟ್ ಮಾಡಲ್ಲ ಸ್ಟೇಜಿಗೆ ಸುಪ್ರೀಂ ಕೋರ್ಟು, ಎಲ್ಲವನ್ನ ನೋಡ್ಕೊಂಡು ಮಾಡುವಂಥದ್ದು. ಸೊ ನೆಕ್ಸ್ಟು ಈಗ ಈ GB ಎಲೆಕ್ಷನ್ಸನ್ನು ಮುಂದೂಡಲಿಕ್ಕೆ ಸರ್ಕಾರ ಯಾವ ರೀಸನ್ಸನ್ನು ಇಟ್ಕೊಂಡು ಮುಂದೂಡಲಿಕ್ಕೆ ತನ್ನ ಪ್ರಯತ್ನವನ್ನು ಮಾಡ್ತಾ ಇದೆ ಅದನ್ನು ಹೇಳ್ಬಿಡ್ತೀನಿ ಈಗ ನಿಮಗೆ. ಆ್ಯಂಡ್ ಹಿಯರ್ ಬೇಕು ನೋಡಿ, ಇಲ್ಲಿದೆ. ಇಲ್ಲಿ ಪ್ರಸ್ತುತ ರಾಜ್ಯ ಹಾಗೂ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಜನಗಣತಿ ನಡೀತಾ ಇದೆ. ಅದು ಎಂಡ್ ಆಗಲಿಕ್ಕೆ ನಿಮಗೆ ಗೊತ್ತೇ ಇದೆ, ಈ ತಿಂಗಳು 15 ಇಲ್ಲ 16ಕ್ಕೆ ಅದು ಎಂಡ್ ಆಗುತ್ತೆ. ಇದಕ್ಕಾಗಿ ಸರ್ಕಾರಿ ಸಿಬ್ಬಂದಿಯನ್ನು ಈ ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. ಇದರಿಂದ ಸಿಬ್ಬಂದಿ ಕೊರತೆ ಎದುರಾಗಲಿದೆ. ಜನಗಣತಿ ಕಾರ್ಯ ಮುಗಿಯಲು ಇನ್ನೂ 1 ತಿಂಗಳಿಗೆ ಹೆಚ್ಚು ಕಾಲ ಹಿಡಿತಾ ಇದೆ. ಇನ್ನು ಜೂನ್ ತಿಂಗಳಲ್ಲಿ ಮಳೆ ಬರುವ ಮುನ್ಸೂಚನೆ ಏನು ಮಳೆ ಬಂದೇ ಬರುತ್ತಿರುವುದರಿಂದ ಚುನಾವಣೆ ಕಾರ್ಯಕ್ಕೆ ತೊಡಕಾಗುವುದರಿಂದ ಸೆಪ್ಟೆಂಬರ್ ತಿಂಗಳವರೆಗಿನ ಅವಕಾಶ ಮಾಡಿಕೊಡಬೇಕೆಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ. ಇವರು ಏನು ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರೀಗ ಜೆನ್ಯೂನ್ ರೀಸನ್ಸ್, ಅಥೆಂಟಿಕೇಟ್ ರೀಸನ್ಸ್ ಏನಿದೆ ಅದನ್ನು ಕೋರ್ಟ್ ಮಾಡಿ ಒಂದು 3 ತಿಂಗಳು ಪೋಸ್ಟ್ಪೋನ್ ಮಾಡಲಿಕ್ಕೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತ ಅಂದ್ಕೊಂಡು ಸೊ ಎಲ್ಲ ರೀತಿಯ ಅವರು ಚರ್ಚೆಯನ್ನು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸೊ ಇವರು ಕೋರ್ಟ್ ಮಾಡ್ತಕ್ಕಂಥ ರೀಸನ್ಸನ್ನು ಈಗ ಸುಪ್ರೀಂ ಕೋರ್ಟ್ ನಿಜವಾಗ್ಲೂ ಅದು ಅಕ್ಸೆಪ್ಟ್ ಮಾಡುತ್ತೋ ರಿಜೆಕ್ಟ್ ಮಾಡುತ್ತೋ ಅಂತ ಅದು ಕೋರ್ಟಿಂದ ಮತ್ತೆ ಡೈರೆಕ್ಷನ್ಸ್ ಪಾಸ್ ಬರೋ ತನಕ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ದೇವ್ರ ದವೆಯಿಂದ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವರು ಅದು ಪೋಸ್ಟ್ಪೋನ್ ಆಗಿ ಕೋರ್ಟ್ ಅಕ್ಸೆಪ್ಟ್ ಆಗಿದ್ದೇ ಆದರೆ ಫಸ್ಟ್ ಏನು ಮಾಡಬೇಕು, ಈಗ ಇಮಿಡಿಯೇಟು ನೋಟಿಫಿಕೇಷನ್ ಮಾಡಬೇಕು. 3 ತಿಂಗಳು ಮತ್ತೆ ಮುಂದೆ ಹೋಯಿತು ಅಂತಂದರೆ ಅದು ಮಾಡಲಿಲ್ವೋ ಇನ್ನು ತಿರ್ಗಾ ಇದು ಡಿಲೇ ಆಗ್ತಾ ಹೋಗುತ್ತೆ. ಇವರು ಯಾವ ನೇಮಕಾತಿಗಳನ್ನು ಸಕಾಲಕ್ಕೆ ಕರೆಯಲ್ಲ. ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಬಿಸಿ ತುಪ್ಪ ಅಂತ ಅಂದ್ಬಿಟ್ಟು, ಇಲ್ಲಿ ಉಗುಳಕ್ಕೂ ಆಗಲ್ಲ ನುಂಗೋಕ್ಕೂ ಆಗಲ್ಲ ಅಂತಾರಲ್ಲ, ಆ ಸ್ಥಿತಿಗೆ ತಲುಪುವಂತೆ ಮಾಡಿಬಿಡ್ತಾರೆ ಎಲ್ಲ ಅಭ್ಯರ್ಥಿಗಳನ್ನು. ಆಯಿತಾ, ನಾನು ಮುಂಚೆ ಹೇಳಿದ್ದೀನಿ, ಯಾಕೆಂದರೆ ಲೈಫನ್ನ ಲೀಡ್ ಮಾಡಬೇಕು ಅಂತಂದರೆ ನಾವು ಒಂದಕ್ಕಷ್ಟೇ ಸ್ಟಿಕನ್ ಆಗ್ಬಾರ್ದು, ಆವಾಗಲೇ ಲೈಫ್ ಸ್ಪಾಯ್ಲ್ ಆಗ್ಬೋದು. ನಾವು ಹಿಂಗೆ ಆಗಬೇಕು ಇದೇ ಬೇಕು ಅಂತ ಕೂತ್ಕೊಂಡ್ರೆ ನಿಮ್ಮ ಏಜ್ ಹೋಗ್ತಾ ಇರುತ್ತೆ. ನಾನು ಯಾರಿಗೂ ಪಾಪ ಈಗ ಯಾರು ಟೀಚರ್ಸ್ ಆಗಬೇಕು ಅಂತ ವಿಷನ್ ಇದೆಯೋ, ಕಮಿಟ್ಮೆಂಟ್ ಇದೆಯೋ, ಬದ್ಧತೆ ಇದೆಯೋ, ಒಂದು ಪ್ಯಾಷನ್ ಇದೆಯೋ, ಒಂದು ಗೋಲ್ ಇದೆಯೋ, ಅಥವಾ ಬೇರೆ ಇಲಾಖೆ ಪರೀಕ್ಷೆ ತೊಗೊಂಡು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರು ಯಾರಿಗೂ ನಾನು ಇಲ್ಲಿ ಹರ್ಟ್ ಮಾಡಲಿಕ್ಕೆ ಮಾತು ಹೇಳ್ತಾ ಇಲ್ಲ, ಅಥವಾ ಅವ್ರ ಜೊತೆ ಆಟ ಆಡಲಿಕ್ಕೂ ನಾವೇನಿಲ್ಲಿ ಯಾವುದೇ ಪ್ರಯತ್ನ ಮಾಡ್ತಿಲ್ಲ. ಅದು ನಮಗೆ ಅನಾವಶ್ಯಕ ಮತ್ತು ಅನಗತ್ಯ. ಅದು ತುಂಬ ಜನ ಹೇಳಿದ್ದಾರೆ, ಸರ್ ಲೈಫ್ ಲೀಡ್ ಮಾಡಲಿಕ್ಕೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು, ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆ ರೀತಿ ನೀವು ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಳ್ಬೇಕು ಯಾವಾಗಲೂ. ಈಗ ನೋಡಿ, ಈಗ ಸಕಾಲಕ್ಕೆ ಮಾಡ್ತಾ ಇಲ್ಲ, ದಿನಗಳು ಹೋಗ್ತಾ ಇದೆ, ನಿಮ್ಮ ಏಜ್ ಹೋಗ್ತಾ ಇರುತ್ತೆ, ನಿಮ್ಮ ಡಿಪೆಂಡೆನ್ಸಿ ಜಾಸ್ತಿ ಇರ್ತಿದೆ. ಆಯಿತಾ, ನೀವು ಯೋಚನೆ ಮಾಡಿ, ಈಗ ನಾನು ಸರ್ಕಾರಿ ಕೆಲಸ ತಗೊಳ್ಬೇಕು, ಇನ್ನೊಂದು ತಗೊಳ್ಬಾರ್ದು, ಇದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಇದೆ, ಇನ್ನು ಬೇರೆ ಯಾವುದಕ್ಕೂ ಇಂಪಾರ್ಟೆನ್ಸ್ ಇಲ್ಲ, ಆ ವೇನಲ್ಲಿ ಟಾಕ್ ಮಾಡ್ತಾ ಇಲ್ಲ. ದಟ್ ಈಸ್ ನಾಟ್ ಮೈ ಡ್ಯೂಟಿ ಆ್ಯಂಡ್ ದಟ್ ಈಸ್ ನಾಟ್ ಮೈ ಜಾಬ್ ಟು ಟೆಲ್ ಲೈಕ್ ದಟ್ ಆ್ಯಸ್ ಅ ಯೂಟ್ಯೂಬರ್. ಸೊ ನಮಗೆ ಪಾಸಿಟಿವ್ ಒಂದು ಸಜೆಷನ್ಸನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೊಡೋ ಪ್ರಯತ್ನ ಅಷ್ಟೇ. ಆಯಿತಾ, ಹಾಗಾಗಿ ದಯಮಾಡಿ ನೋಡಿ,
ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆಯಿತಾ. ಸೊ ನಿಮ್ಮನ್ನು ನಂಬಿರ್ತಕ್ಕಂಥವ್ರು ತುಂಬ ಜನ ಇರ್ತಾರೆ. ಎಲ್ಲೋ ಒಂದು ಕಡೆ ಅವರ ಒಂದಷ್ಟು ಆರ್ಥಿಕವಾಗಿ ಅವರೇನು ಕೆಲವೊಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರ್ತಾರೋ ಅದು ಸುಧಾರಣೆ ಆಗಬೇಕು, ಅದು ಅಲ್ಲಿ ಪ್ರಗತಿ ಆಗಬೇಕು. ಸೊ ಅದ್ರ ಕಡೆ ಒಂಚೂರು ಕನ್ಸರ್ನ್ ಮಾಡಿದ್ರೆ ಸೊ ಅಪ್ಕಮಿಂಗ್ ಅಫ್ಕೋರ್ಸ್ ನಿಮ್ಮ ಕಡೆ ನೀವು ಒಂದು ಟೈಮ್ ಟೇಬಲ್ ಹಾಕೊಂಡು ಓದಿ, ಅಟ್ ದ ಸೇಮ್ ಟೈಮ್ ನೀವು ವರ್ಕೇ ಮಾಡಬೇಕು, ಆಯಿತಾ. ಈಗ ಏನೂ ಮಾಡದೆ ಡಿಪೆಂಡೆನ್ಸಿ ಜಾಸ್ತಿ ಆಗಿ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅಂತಂದಾಗ ಒಂದಕ್ಕೆ ಕೂತ್ಕೊಂಡ್ರೆ ನಾವು ಏನೂ ಮಾಡಲಿಕ್ಕಾಗಲ್ಲ, ತಿಳ್ಕೊಳ್ಳಿದ್ದೇನೆ, ಆಯಿತಾ. ನೋಡಿ ಹಿಂಗೆಲ್ಲ ಇದೆ. ಸೊ ನೀವು ಹೇಗೆ ಡಿಸಿಷನಿಗೆ ಬರ್ತೀರಾ ಅದು ನಿಮಗೆ ಬಿಟ್ಟಂಥ ವಿಚಾರ, ಇಟ್ಸ್ ಲೆಫ್ಟ್ ಟು ಯು. ಆದರೆ ದಯಮಾಡಿ ಯಾರೂ ಕೂಡ ಸುಮ್ಮನೆ ನಿಮ್ಮ ಬಗ್ಗೆ ನೀವೇ ಕೀಳರಿಮೆ ಇಟ್ಕೊಂಡು ನಿರಾಶವಾದಿಗಳಾಗಿ ಹಗುರವಾಗಿ ನಿಮ್ಮ ಬಗ್ಗೆ ನೀವೇ ಮಾತಾಡಿಕೊಂಡು ಕೆಲವೊಂದು ಕೆಟ್ಟ ಡಿಸಿಷನಿಗೆ ಬರಲಿಕ್ಕೆ ಹೋಗಬಾರ್ದು, ಆಯಿತಾ. ಲೈಫಲ್ಲಿ ಒಂದು ಸಲ ಪ್ರಪಂಚಕ್ಕೆ ಬಂದ್ವಿ ಅಂದಮೇಲೆ ವಿ ಹ್ಯಾವ್ ಟು ಅಚೀವ್ ಸಮಥಿಂಗ್. ಅದು ಚಿಕ್ಕದೋ ದೊಡ್ಡದೋ ಅದು ಬೇಡ ಅದು. ಸೊ ವಿ ಹ್ಯಾವ್ ಟು ಅಚೀವ್ ಸಮಥಿಂಗ್, ವಿ ಹ್ಯಾವ್ ಟು ಡೂ ಸಮಥಿಂಗ್ ಇನ್ ಅವರ್ ಲೈಫ್. ಆವಾಗಲೇ ಲೈಫ್ಗೆ ವ್ಯಾಲ್ಯೂ ಬರುವಂಥದ್ದು, ಆಯಿತಾ. ಯಾವುದೇ ಹಗುರವಾದಂಥ ಭಾವನೆಗಳಿಗೆ ಒಳಗಾಗಬಾರ್ದು, ಯಾವುದೇ ಅಹಿತಕರ ಯೋಚನೆಯನ್ನು ಮಾಡಬಾರ್ದು, ಯಾವುದೇ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಬಾರ್ದು. ಅದು ವೇಸ್ಟ್ ಅಲ್ವಾ ಅದು. ಇದಲ್ಲ ಅಂದರೆ ಇನ್ನೊಂದು, ಇನ್ನೂ ಒಂದಲ್ಲ ಅಂದರೆ ಮತ್ತೊಂದು, ಸಾಕಷ್ಟು ಅವಕಾಶಗಳಿರ್ತದೆ. ನಾವೇನು ಮಾಡಬೇಕು, ಅವಕಾಶವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ನಾವು ಹೇಗೆ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಬೇಕು, ನಮ್ಮಲ್ಲಿ ಏನು ಸ್ಕಿಲ್ ಇರುತ್ತೆ ಅದನ್ನು ಹೊರತೆಗೆದು ಹೆಂಗೆ, ಏನು ಮಾಡಿದ್ರೆ ನಾವು ಏನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಎವ್ರಿ ಒನ್ ಹ್ಯಾಸ್ ಎ ಸ್ಕಿಲ್, ಬಟ್ ಅವ್ರಿಗೆ ಗೊತ್ತಾಗ್ತಿರಲ್ಲ ಅದನ್ನು ಗೊತ್ತಾಗಂಗೆ ಮಾಡ್ಕೋಬೇಕು. ನನ್ನಲ್ಲಿ ಏನು ಶಕ್ತಿ ಇದೆ, ಸೊ ಅದರಿಂದ ನಾನು ಹೇಗೆ ಡೆವಲಪ್ ಆಗಲಿಕ್ಕೆ ಸಾಧ್ಯ, ಅರ್ನಿಂಗ್ ಹೇಗೆ ಮಾಡಲಿಕ್ಕೆ ಸಾಧ್ಯ. ಸಾಕಷ್ಟು ಅವಕಾಶಗಳಿದೆ. ನೀವು ಬೇರೆ ಬೇರೆ ಕೆಲಸ ಅಂತಲ್ಲ, ಆ್ಯಸ್ ಎಜುಕೇಟೆಡ್ ಆಗಿ ಅದಕ್ಕೆ ಎಗೇನ್ಸ್ಟ್ ಆಗಿ ವ್ಯತಿರಿಕ್ತವಾಗಿ ಕೆಲಸ ಮಾಡಿದ್ರೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅವಮಾನ ಹಾಗೆ ಹೀಗೆ ಅಂತಲ್ಲ. ಒಳ್ಳೆಯ ಕೆಲಸಗಳು ಸಾಕಷ್ಟಿದೆ, ಅವುಗಳ ಕಡೆ ಫೋಕಸ್ ಮಾಡಿ, ಆಯಿತಾ. ಎಲ್ಲೋ ಒಳ್ಳೆಯದಾಗುತ್ತೆ. ಸೊ ನಾನು ಯಾವುದೇ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಪಾಪ ನಿರಾಶೆ ಮಾಡಲಿಕ್ಕೆ ಮಾತು ಹೇಳ್ತಾ ಇಲ್ಲ. ಸೊ ನಿಮ್ಮ ಸಿಚುವೇಷನ್ನ ಏನಂತೆಲ್ಲ ಅರ್ಥ ಮಾಡಿಕೊಂಡು ಒಂದಷ್ಟು ಒಳ್ಳೆ ಮಾತಾಡಲಿಕ್ಕೆ ನನ್ನ ಪ್ರಯತ್ನ ಅಷ್ಟೇ ಇದೆ, ಆಯಿತಾ. ಸೊ ಧನ್ಯವಾದ. ಹೀಗೆ ಫಾಲೋ ಮಾಡ್ತಾಯಿದ್ರಿ. ಸೊ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಕ್ಕೆ ಕೇಸ್ ಜೊತೆ ನಡೀತಾ ಇದೆ. ಇನ್ ಕೇಸ್ ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ ಬಂತು ಅಂತಂದರೆ ಫಸ್ಟು ಹೇಳೋ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.